ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ಇವತ್ತು ಆಯದ ಫಲಗಳ ಬಗ್ಗೆ ನೋಡೋಣ. ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಧ್ವಜಾಯ ಮತ್ತು ಶಿಮಾಯದ ಬಗ್ಗೆ ಹೇಳಿದ್ದೀನಿ. ಇವತ್ತು ನಿಮಗೆ ವೃಷಭಾಯದ ಫಲಗಳು ಹೇಳ್ತಾ ಇದ್ದೀನಿ. ಆಯದ ಪ್ರಾಮುಖ್ಯತೆಯಲ್ಲಿ ನಾನು ಆಯದ ಲೆಕ್ಕಾಚಾರ ಹೇಳ್ತೀನಿ. ಅದರಲ್ಲಿ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕಂತ ನೋಡ್ಕೊಂಬನ್ನಿ. ಶೇಷ ಸಂಖ್ಯೆ 5 ಬಂದಾಗ ಕ್ಷೇತ್ರ ಫಲವನ್ನು 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಬರುವಂಥ ಶೇಷ ಸಂಖ್ಯೆ 5 ಬಂದಾಗ ವೃಷಭಾಯ ಬರುವುದು. ಈ ವೃಷಭಾಯದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇರ್ತೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೃಷಭ ಅಂದರೆ ಎತ್ತು. ಈ ವೃಷಭಾಯಕ್ಕೆ ಸಂಕೇತ ಎತ್ತು ಮತ್ತು ಗೂಳಿ. ಇದಕ್ಕೆ ಈ ಎತ್ತು ಗೂಳಿ ಇದನ್ನೇ ಯಾಕೆ ಸಂಕೇತವಾಗಿ ಕೊಟ್ಟಿದ್ದಾರೆ ಅಂದರೆ, ಎತ್ತು ಅಂದರೆ ಶ್ರಮಜೀವಿ. ಎತ್ತು ಕಷ್ಟಪಟ್ಟು ದುಡಿತಾ ಇರ್ತದೆ. ಯಾವ ರೀತಿ ಅಂದರೆ ತನ್ನ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಚಳಿ ಗಾಳಿ ಮಳೆ ಏನನ್ನೂ ಲೆಕ್ಕಿಸದೆ ಹೊಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾ ಇರ್ತದೆ. ಯಜಮಾನ ರೈತ ತಾನು ಯಾವ ರೀತಿ ಹೇಳ್ತಾನೋ ಆ ರೀತಿ ದುಡಿಯುವಂಥ ಎತ್ತು. ಅದಕ್ಕೆ ಅದು ಯಾವಾಗಿದ್ರೂ ತನಗೆ ಬೇಕಂತ ಎಂದು ಬದುಕುವ ಪ್ರಯತ್ನ ಮಾಡುವುದಿಲ್ಲ. ಅದು ರಾಜಸಿಕ ಗುಣವನ್ನು ಹೊಂದಿರುವಂಥ ವ್ಯಕ್ತಿ. ಎತ್ತು ಎಂದರೆ ಯಾವಾಗಿದ್ದು ರಾಜಸಿಕ ಗುಣವನ್ನು ಹೊಂದಿರ್ತಾ ಇದೆ. ತನಗೋಸ್ಕರ ಇದೊಂದು ಬದುಕುವ ಪ್ರಯತ್ನ ಮಾಡುವುದಿಲ್ಲ. ಅದೇ ರೀತಿ ನಾವು ಶ್ರಮಜೀವಿಗಳು, ಶ್ರಮಿಕರು, ನಮಗೋಸ್ಕರ ಬದುಕದೆ ಸಮಾಜಕ್ಕೋಸ್ಕರ ರಾಜಸಿಕ ಗುಣವನ್ನು ಹೊಂದಿಕೊಂಡು ನಾವು ನಮ್ಮ ಸುಖಗಳನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಒಳ್ಳೆಯದು ಮಾಡೋದಕ್ಕೋಸ್ಕರ, ರೈತನಿಗೋಸ್ಕರ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ನಾವು ಬದುಕಬೇಕು, ಅಲ್ಲಿ ದುಡಿಬೇಕು. ಎತ್ತು ಯಾವ ರೀತಿ ದುಡಿತಿದೆಯೋ ನಾವು ಅದೇ ರೀತಿ ದುಡಿಬೇಕು. ಈ ರೀತಿ ಆಯ ಇಟ್ಟುಕೊಂಡಾಗ ನಾವು ಈ ರೀತಿ ಶ್ರಮಿಕ ವರ್ಗದವರಿದ್ದಾಗ, ನಾವೇನಾದರೂ ಶ್ರಮಿಕ ವರ್ಗದವರಾಗಿ ಶ್ರಮಜೀವಿಗಳು ಶೂದ್ರರಾಗಿದ್ದಾಗ, ಶೂದ್ರ ಅಂದರೆ ಕೆಟ್ಟ ಪದ ಅಲ್ಲ, ಕೆಟ್ಟ ಮಾತು ಅಲ್ಲ, ಕಳೆದ ಎಷ್ಟೋ ವರ್ಷಗಳಿಂದ ಬಂದಿರುವಂಥ ವಿಷಯ ಶೂದ್ರರು ಅಂತ. ಇದರಲ್ಲಿ ಕೆಟ್ಟ ಪಾದ. ಶೂದ್ರ ಅಂದರೆ ಶ್ರಮಿಕ ಜೀವಿಗಳು, ಶೂದ್ರರೆಂದರೆ ಶ್ರಮಿಕ ಜೀವಿಗಳು. ಇದನ್ನು ನೀವು ತಪ್ಪಾಗಿ ಭಾವಿಸಬೇಡಿ. ಶೂದ್ರರು ಅಂದರೆ ತಪ್ಪಾಗಿ ಭಾವಿಸಬೇಡಿ. ಶೂದ್ರರೆಂದರೆ ಶ್ರಮಿಕ ಜೀವಿಗಳು ಅಷ್ಟೇ, ಅಂದ್ಬಿಟ್ರೆ ಮತ್ತೇನೂ ಇಲ್ಲ. ಅವರು ರಾಜಸಿಕ ಗುಣವನ್ನು ಹೊಂದಿರ್ತಾರೆ. ಈ ರಾಜಸಿಕ ಗುಣ ಅಂದರೆ ನಾನು ಬದುಕಬೇಕು, ನೀನು ಬದುಕಬೇಕು ಅನ್ನೋದೇ ಈ ಗುಣದ ವಿಶೇಷತೆ. ರಾಜಸಿಕ ಗುಣದ ವಿಶೇಷ ಏನಂದ್ರೆ ನೀನು ಬದುಕಬೇಕು, ನಾನು ಬದುಕಬೇಕು. ಯಾವ ರೀತಿ ಅಂದರೆ, ನಾನು ಹೊಲದಲ್ಲಿ ಸಂಜಾನಕ ದುಡಿತೀನಿ, ನನಗೇನೊಂದು 500 ರೂಪಾಯಿ ಪೇಮೆಂಟ್ ಬರ್ತದೆ. ಅವನು ಮಾಲೀಕನಾದಂತನು ಏನೋ 1000 ರೂಪಾಯಿ ಅವನು ದುಡಿದಂಥ ಬೆಳೆಯನ್ನು ಮಾರಿ ಅವನು 1000 ರೂಪಾಯಿ ಗಳಿಸಿದಾಗ ನಮಗೆ 500 ರೂಪಾಯಿ ಪೇಮೆಂಟ್ ಪಗಾರ ಕೊಡ್ತಾನಂತೆ. ಈ ರೀತಿ ಇದು ನಾನು ಬದುಕು ನೀನು ಬದುಕು ಅನ್ನೋದು ರಾಜಸಿಕ ಗುಣದ ಮಹತ್ವ ಮತ್ತು ತತ್ವ. ಅದೇ ರೀತಿ ಎತ್ತು ಯಾವ ರೀತಿ ತನ್ನ ಎಲ್ಲ ಸುಖವನ್ನು ತ್ಯಾಗ ಮಾಡಿ ನಿಸ್ವಾರ್ಥ ಭಾವನೆಯಿಂದ ಯಾವ ರೀತಿ ಬದುಕುತ್ತದೋ ಅದೇ ರೀತಿ ನಾವು ಬದುಕಿದಾಗ ಈ ಆಯದಲ್ಲಿ ಮನೆ ಕಟ್ಟಿದಾಗ ನಾವು ಶ್ರಮಿಕ ವರ್ಗದವರಾಗಿ ತಿಳ್ಕೊಳ್ಳಿ. ಕನ್ಫ್ಯೂಸ್ ಆಗಿ ನಾವು ಶ್ರಮಿಕ ವರ್ಗದವರಾಗಿದ್ದಾಗ ವೃಷಭಾಯದಲ್ಲಿ ಮನೆ ಕಟ್ಟಿ ಧಾರ್ಮಿಕವಾಗಿ ರಾಜಸಿಕ ಗುಣವನ್ನು ಹೊಂದಿ ಸಾಮಾಜಿಕ ಅಭಿಮುಖವಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸಿಕೊಡುವಂಥ ಆಯ ವೃಷಭಾಯ. ಈ ಆಯದಲ್ಲಿ ನಾವು ಇದ್ದಾಗ, ನಾವು ಈ ವರ್ಗದವರಾಗಿ ಆಯ ಕಟ್ಟಿ ಇಲ್ಲಿ ಬದುಕಿದಾಗ ವ್ಯಕ್ತಿ ಅತ್ಯುನ್ನತ ಸ್ಥಾನದಲ್ಲಿ ಇರುವನು. ಯಾಕಂದರೆ ಆ ಆಯನು ಶ್ರಮಿಕ ವರ್ಗ ಇರುವಂಥ ಆಯ. ನಾವು ಶ್ರಮಿಕರಿದ್ದಾಗ ನಮಗದು ಉತ್ತೇಜನ ನೀಡುವುದು. ಆಯದಲ್ಲಿ ನಾವು ವಾಸಿಸುವಾಗ ಆಯ ನಮಗೆ ಉತ್ತೇಜನ ನೀಡುವುದು. ಇದಕ್ಕೆ ಪಶ್ಚಿಮಾಭಿಮುಖವಾದಂಥ ದಿಕ್ಕನ್ನು ಕೊಟ್ಟಿದ್ದಾರೆ. ವೃಷಭಾಯಕ್ಕೆ ಪಶ್ಚಿಮ ದಿಕ್ಕು. ಇದಕ್ಕೆ ಪಶ್ಚಿಮ ದಿಕ್ಕನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೋಡಿ, ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದು ಬಂದು ಸಾಯಂಕಾಲ ನಂತರ ರಾತ್ರಿ ವಿಷಯದಲ್ಲಿ ನಾವು ವಿಶ್ರಾಂತಿ ಪಡಿತಾ ಇರ್ತೇವೆ. ಎತ್ತು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದು ಸಾಯಂಕಾಲ ಬಂದು ನಾವು ವಿಶ್ರಾಂತಿ ಪಡಿತಾ ಇರ್ತೇವೆ. ಆದ ಕಾರಣ ಪಶ್ಚಿಮ ದಿಕ್ಕನ್ನೇ ಇದಕ್ಕೆ ಕೊಟ್ಟಿದ್ದಾರೆ. ಪಶ್ಚಿಮ ಸೂರ್ಯಾಸ್ತಮಾನವಾಗುವಂಥ ದಿಕ್ಕು. ಅಲ್ಲಿ ಸೂರ್ಯಾಸ್ತಮಾನವಾದ ನಂತರ ಬರುವುದೇ ಕತ್ತಲು ಅಂದ್ರೆ ನಮಗೆ ವಿಶ್ರಾಂತಿ. ಇದು ಈ ದಿಕ್ಕಿನ ವಿಶೇಷತೆ ಮತ್ತು ಈ ಆಯದ ಫಲ. ಯಾಕಂದರೆ ವೃಷಭಾಯ ಅಂದರೆ ಅದು ಬಲಿಷ್ಠವಾದ ಎತ್ತು. ಯಾವಾಗ ಬಲಿಷ್ಠವಾಗಿರ್ತದಲ್ಲ, ಅದೇ ರೀತಿ ಶ್ರಮಿಕ ವರ್ಗದು ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿ ಇರಬೇಕು. ಈ ರೀತಿ ಇದ್ದಾಗ ಈ ಆಯದ ಫಲ ನಮಗೆ ಸಂಪೂರ್ಣವಾಗಿ ದೊರಕುವುದು. ಈ ವೃಷಭಾಯ ರಾಜಸಿಕ ಗುಣ. ಇದರಲ್ಲಿ ಈ ವೃಷಭಾಯದ ಮನೆ ಕಟ್ಟಿ ಬದುಕ್ತಾ ಇರುವಂಥ ವ್ಯಕ್ತಿ ಧಾರ್ಮಿಕನಾಗಿರಬೇಕು, ಧಾರ್ಮಿಕ ವ್ಯಕ್ತಿತ್ವ ಹೊಂದಿರಬೇಕು ಮತ್ತು ನಾನು ಅನ್ನುವ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಬದುಕುವ ಪ್ರಯತ್ನ ಮಾಡಿದಾಗ ಈ ವ್ಯಕ್ತಿ ಒಳ್ಳೆಯ ಫಲ ಮತ್ತು ಒಳ್ಳೆಯ ಯೋಗವನ್ನು ಅನುಭವಿಸುವನು. ಮತ್ತು ಈ ಆಯದ ಕಟ್ಟಿದಾಗ ಯಾವುದೇ ರೀತಿಯಾದಂಥ ಆ ವ್ಯಕ್ತಿ ಸಿಟ್ಟಿನ ವ್ಯಕ್ತಿ ಆಗಿರೋದಿಲ್ಲ. ವೃಷಭಾಯದಲ್ಲಿ ಮನೆ ಕಟ್ಟಿದಾಗ ಆ ವ್ಯಕ್ತಿ ಕೋಪ ಮತ್ತು ಸಿಟ್ಟನ್ನು ಒಳಗೊಂಡಿರುವುದಿಲ್ಲ. ರಹಿತನಾಗಿರುವನು. ಕೋಪ ಮತ್ತು ಸಿಟ್ಟಿನ ರಹಿತವಾಗಿರುವನು.
ಸಮಾಜಕ್ಕೆ ಅಭಿಮುಖವಾಗಿರು. ಆದ ಕಾರಣ ನಮ್ಮ ಮೂಲ ಹಿರಿಯರು ಮೂಲ ಗ್ರಂಥಗಳು 4 ವರ್ಣಗಳನ್ನು ಮಾಡಿ 4 ಆಯಗಳನ್ನು ಮಾಡಿದ್ದಾರೆ. ಶ್ರಮಿಕ ವರ್ಗದವರು ಈ ಆಯದಲ್ಲಿ ಬದುಕ್ರಿ, ಕ್ಷತ್ರಿಯರು ಈ ಆಯದಲ್ಲಿ ಬದುಕ್ರಿ ಮತ್ತು ಬ್ರಾಹ್ಮಣರು ಈ ಆಯದಲ್ಲಿ ಬದುಕ್ರಿ. ಇನ್ನು ಕೊನೆ ಆಯ ಒಂದು ಬರೋದು ಶುಭಾಯ ಗಜಾಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆದರೆ ಶುಭಾಯದಲ್ಲಿ ಮನೆ ಕಟ್ಟಿದಾಗ ಈ ಆಯಕ್ಕೆ ಶುಭ ದಿಕ್ಕು ಯಾವಾಗಿದ್ದರೂ ಪಶ್ಚಿಮ ದಿಕ್ಕಾಗಿರೋದು. ಈ ದಿಕ್ಕಿನಲ್ಲಿ ನೀವು ಮನೆ ಕಟ್ಟಿ ವಾಸಿಸೋದು ತುಂಬ ಅದ್ಭುತವಾದ. ಪಶ್ಚಿಮ ದಿಕ್ಕು ಅಂದರೆ ಅದು ಅಷ್ಟು ಕೆಟ್ಟ ದಿಕ್ಕಲ್ಲ, ಅದು ಒಳ್ಳೆಯ ದಿಕ್ಕು. ಪಶ್ಚಿಮ ದಿಕ್ಕು ಯಾವಾಗಂದ್ರೆ ಪಶ್ಚಿಮದಲ್ಲಿ ಸೂರ್ಯ ಅಸ್ತಮಾನವಾದಾಗ ಸಾಯಂಕಾಲದ ಎಳೆ ಬಿಸಿಲು ಸಾಯಂಕಾಲದ ಬೆಳಿಗ್ಗೆ ಇರೋದು ಎಳೆ ಬಿಸಿಲೇ, ಸಾಯಂಕಾಲ ಬರುವಂಥ ಬಿಸಿಲು ಸಂಧ್ಯಾಕಾಲದ ಬಿಸಿಲು ಇದೆಯಲ್ಲ, ಈ ಬಿಸಿಲು ಅತಿ ಅದ್ಭುತವಾದ ಬಿಸಿಲೇ. ಈ ಬಿಸಿಲು ತುಂಬ ಆರೋಗ್ಯಕರವಾದಂಥ ಬಿಸಿಲು. ಆದ ಕಾರಣ ಈ ಪಶ್ಚಿಮ ದಿಕ್ಕಿಗೆ ನೀವು ವೃಷಭಾಯದ ಮನೆ ಕಟ್ಟಿ ಅದು ಪಶ್ಚಿಮ ವಾಯುಕ್ಕೆ ನೀವು ಬಾಗಿಲಿಟ್ಟಾಗ ಇದು ಅದ್ಭುತವಾದ ಫಲವನ್ನು ನಿಮಗೆ ನೀಡಬಹುದು. ಈ ಆಯದ ಮನೆ ಕಟ್ಟಿದವರು ತುಂಬ ಸುಖವಾಗಿ ಸಂತೋಷವಾಗಿರೋರು ಮತ್ತು ಯಾವಾಗಿದ್ದರೂ ಶ್ರಮಿಕ ಅಂದರೆ ಯಾವಾಗ ದುಡಿತಾ ಇರೋರು, ಒಳ್ಳೆಯ ಆಲೋಚನೆ ಬರ್ತಾ ಇರೋದು, ಯಾವಾಗಿದ್ದರೂ ಅವರು ಎದ್ರೆ ಸಾಕು ಕೆಲಸಕ್ಕೆ ಕೆಲಸ ಮಾಡೋಣ ಅನ್ನೋದು ಫಾಲ್ತು ವ್ಯವಹಾರ ಮಾಡದೆ, ಕೆಲಸದ ಬಗ್ಗೆ ಏನೋ ಭಿನ್ನಾಭಿಪ್ರಾಯ ಬರದೆ ಒಳ್ಳೆಯ ಮನಸ್ಸಿಂದ ಮಾನಸಿಕ ವ್ಯಕ್ತಿಯಾಗಿ ಈ ಆಯದಲ್ಲಿ ಇರೋದ್ರಿಂದ ಒಳ್ಳೆಯ ಯೋಜನೆಗಳು ಮಾಡೋದ್ರಿಂದ ಈ ಆಯ ಅವರಿಗೆ ಅದ್ಭುತವಾದ ಫಲ ನೀಡುವುದು. ಯಾರಿಗೆಲ್ಲ ಶ್ರಮಿಕ ವರ್ಗದವರಿದ್ರೋ ನೀವು ವೃಷಭಾಯ ಕಟ್ಟಿ ವೃಷಭದಲ್ಲಿ ವಾಸ ಮಾಡಿ ಮತ್ತು ಪಶ್ಚಿಮಕ್ಕೆ ಮನೆಯನ್ನು ಕಟ್ಟೋದ್ರಿಂದ ತುಂಬ ಅದ್ಭುತವಾಗೋದು. ಮತ್ತು ಈ ಆಯದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿರೋದು. ಈ ಆಯ ಹೆಣ್ಮಕ್ಕಳಿಗೆ ಅತಿ ಶ್ರೇಷ್ಠವಾದ ಆಯ. ಪಶ್ಚಿಮ ಆಯ ಪಶ್ಚಿಮದಲ್ಲಿ ವೃಷಭಾಯದ ಆಯ ಅತಿ ಹೆಣ್ಣುಮಕ್ಕಳಿಗೆ ಶ್ರೇಷ್ಠವಾದಂಥ ಆಯವಾಗಿರೋದು. ಈ ಆಯಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಆರೋಗ್ಯದಿಂದ ಇರುವರು. ಆದರೆ ಗಂಡು ಮಕ್ಕಳು ಯಾವಾಗಿದ್ದರೂ ಈ ಆಯದಲ್ಲಿ ವಸಿಸುವಾಗ ನೀವು ಶ್ರಮಿಕವಾಗಿರಿ, ದುಡಿಯುವಂಥ ವ್ಯಕ್ತಿಗಳಾಗಿರಿ. ನಿಮಗೆ ಒಳ್ಳೆಯ ಫಲ ನೀಡುವುದು ಭಗವಂತ ನಿಮಗೆ ಒಳ್ಳೆಯ ಆಶೀರ್ವಾದ ಮಾಡುವನು. ಮತ್ತು ಶ್ರಮಿಕ ವರ್ಗ ನಮಗೆ ಶ್ರಮಿಕ ಜನಗಳು ಅವಶ್ಯವಾಗಿ ಬೇಕೇ ಬೇಕು. ಸಮಾಜಕ್ಕೆ ಶ್ರಮಿಕರು ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗುವುದಿಲ್ಲ. ಶ್ರಮಿಕ ವರ್ಗ ಇಲ್ಲಾಂದರೆ ಯಾವ ಕೆಲಸನೂ ಆಗುವುದಿಲ್ಲ. ಶ್ರಮಿಕರು ಬೇಕೇ ಬೇಕು, ಅವಶ್ಯವಾಗಿ ಶ್ರಮಿಕ ವರ್ಗದವರು ಬೇಕೇ ಬೇಕು. ಎಲ್ಲರೂ IAS ಆಫೀಸರ್ ಆದರೆ ಉಳ್ಕಿ ಕೆಲಸ ಮಾಡೋರು ಬೇಕಲ್ಲ. ಎಲ್ಲರೂ ಬ್ರಹ್ಮ ವಿದ್ಯೆಯನ್ನು ಕಲಿತು ಬ್ರಾಹ್ಮಣರಾದರೆ ಎಲ್ಲ ವ್ಯಕ್ತಿಗಳು IAS ಆಫೀಸರ್ ಆದರೆ ಈ ರೀತಿ ಆದರೆ ಉಳ್ಕಿ ಕೆಲಸ ಮಾಡೋರು ಬೇಕಲ್ಲ. ಹೊಲ ದುಡಿಯೋರು ಬೇಕು, ಮನೆ ಕಟ್ಟೋರು ಬೇಕು, ರಸ್ತೆ ಎಲ್ಲ ಕಟ್ಟಡ ಕಾರ್ಮಿಕರು ಎಲ್ಲ ಬೇಕಲ್ಲ. ಇವರೆಲ್ಲ ಶ್ರಮಿಕ ವರ್ಗದವರು. ಇವರಲ್ಲೇ ನಮಗೆ ಸಮಾಜದಲ್ಲಿ ಯಾವ ಕೆಲಸ ನಡೆಯುವುದಿಲ್ಲ. ಆದ ಕಾರಣ ಇವರಿಗೋಸ್ಕರ ಈ ಆಯನ ನಮ್ಮ ಹಿರಿಯರು ನೀಡಿದ್ದಾರೆ. ವೃಷಭಾಯನ ಇವರಿಗೋಸ್ಕರನೇ ವೃಷಭಾಯನ ನಮ್ಮ ಹಿರಿಯರು ನೀಡಿದ್ದಾರೆ. ನೀವು ಶ್ರಮಿಕ ವರ್ಗರಾಗಿದ್ದರೆ ಆಯದಲ್ಲಿ ಮನೆ ಕಟ್ಟಿ ನೀವು ಅದ್ಭುತವಾದ ವ್ಯಕ್ತಿ ಆಗ್ತೀರಂತ ನಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಈ ಆಯ ಅದ್ಭುತವಾದ ಫಲ ನೀಡುವುದು. ನಿಮ್ಗೆ ಯಾರಿಗಾದರೂ ಈ ಆಯದ ಬಗ್ಗೆ ಏನಾದರೂ ಮತ್ತೆ ಸಂದೇಹ ಇದ್ದರೆ ಈ ಆಯದ ಬಗ್ಗೆ ನನಗೆ ಪ್ರಶ್ನೆ ಮಾಡಬಹುದು. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಉತ್ತರ ನೀಡುತ್ತೇನೆ ಮತ್ತು ಕಾಮೆಂಟ್ ಮಾಡಬಹುದು. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾನೆ. ಎಲ್ಲರಿಗೂ ನಮಸ್ಕಾರ.